ನಮಸ್ಕಾರ ವೀಕ್ಷಕರೇ, ರೇಣುಕಾ ಅಡುಗೆಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ನೀವು ರೇಣುಕಾ ಅಡುಗೆ ಚಾನಲನ್ನು ನೋಡ್ತಾ ಇದ್ದೀರಿ. ಇವಾಗ ನಾನು ಯಾವ ರೀತಿಯಾಗಿ ನಿಮಗೆ ಹೆಸರುಕಾಳು ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು 1 ಕಪ್ ಹೆಸರುಕಾಳನ್ನು ತೆಗೆದುಕೊಂಡಿನಿ. ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ. ಇದಕ್ಕೆ 1 ಕಪ್ಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕಾಗುತ್ತದೆ. ಈ ಥರ ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ನಾವು ಈಗ ಕ್ಲೋಸ್ ಮಾಡ್ಕೊತಾ ಇದ್ದೀವಿ. ಇದೇ ರೀತಿ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಒಲೆ ಮೇಲೆ ಇಡಬೇಕಾಗುತ್ತದೆ. ಗ್ಯಾಸ್ ಒಲೆ ಮೇಲೆ ಇಟ್ಟು ಈಗ ನೋಡಿ ಇದನ್ನು 3 ವಿಸಿಲ್ ಹೊಡಿಸ್ಕೋಬೇಕಾಗುತ್ತದೆ ನಾವು. ಈಗ ನೋಡಿ 2 ಈರುಳ್ಳಿ ಮತ್ತು 1 ಟೊಮ್ಯಾಟೊ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಈ ಮಗು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ನಗ್ತಾ ಇದೆ ಅಂತ ನಾ ಮಾಡೋದು ನೋಡಿ. ಇವಾಗ ನೋಡಿ ಕುಕ್ಕರ್ ಕೂಡ ವಿಸಿಲ್ ಹೋಗಿದೆ, ಅಂದರೆ ಹುಗ ಕೂಡ ಹೋಗಿದೆ. ಈಗ ಕುಕ್ಕರನ್ನು ತೆಗೆದುಕೊಂಡು ನೋಡಿ ಇವಾಗ ಯಾವ ರೀತಿಯಾಗಿ ಹೆಸರುಕಾಳು ಕುದ್ದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಚೆನ್ನಾಗಿ ನಾವು 3 ವಿಸಿಲ್ ಹೊಡೆಸಿದ್ರೆ ಚೆನ್ನಾಗಿ ಹೆಸರುಕಾಳು ಚೆಂದಾಗೆ ಕುದಿಯುತ್ತದೆ. ನೋಡಿ ಇವಾಗ ಬುಟ್ಟಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ನಾವು ಇವಾಗ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಇದಕ್ಕೇ ಸ್ವಲ್ಪ ನಾವು ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ಇದು ಸ್ವಲ್ಪ ಚಟಪಟ ಅನ್ನಲು ಬಿಡಿ. ನಂತರ ನೋಡಿ ಈಗ ನಾನು ಕರಿಬೇವು ಕೂಡ ಹಾಕಿದ್ದೇನೆ. ಕರಿಬೇವು ಕೂಡ ಹಾಕ್ಕೊಂಡು ಇವಾಗ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತದೆ, ತಿನ್ನಲಿಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತದೆ. ಇವಾಗ ನೋಡಿ ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಟೊಮ್ಯಾಟೊ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತದೆ. ಈ ಥರ ಫ್ರೈ ಮಾಡಿಕೊಂಡ್ರೆ ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಬೇಯುತ್ತದೆ. ಇವಾಗ ನೋಡಿ ಸ್ವಲ್ಪ ರುಚಿ ಬೇಕಾದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ಪ್ರಮಾಣ ಎಷ್ಟು ಇರ್ತದೆ ಹೆಸರುಕಾಳು ಅದನ್ನು ನೋಡಿ ಹಾಕ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೇನೆ. ಇವಾಗ ನೋಡಿ ಸೊಗನ ಅಂತ ಇದು ಚಿಕನ್ ಮಸಾಲ ಸ್ವಲ್ಪ ನಾವು ಮಸಾಲೆ ಇಷ್ಟಪಡೋದ್ರಿಂದ ಮಸಾಲೆ ಹಾಕೋತಾ ಇದ್ದೀನಿ. ಇದು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದೇ ಥರ. ಇವಾಗ ನೋಡಿ ನಾನು ಮಸಾಲೆ ಖಾರ ಉತ್ತರ ಕರ್ನಾಟಕ ಸ್ಟೈಲ್, ಇದು ಈ ಕಡೆ ಶೈಲಿಯ ಮಸಾಲೆ ಖಾರವನ್ನು ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಟೇಸ್ಟಿಗೆ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತದೆ. ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಲು ಚೆನ್ನಾಗಿ ಬಿಡಬೇಕಾಗುತ್ತದೆ. ಈ ರೀತಿಯಾಗಿ ಚೆನ್ನಾಗಿ ಬೇಯ್ದ್ರೆ ಇದು ಕೂಡ ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ ಅಂತ. ಈಗ ಹೆಸರುಕಾಳು ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹೆಸರುಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದು ಹೆಸರುಕಾಳು ಪಲ್ಯ ರೆಡಿ ಆಗಿಬಿಡ್ತದೆ ಜಲ್ದಿನ. ನೋಡಿ ಈ ಥರ ಹೆಸರುಕಾಳು ಪಲ್ಯ ಮಿಕ್ಸ್ ಮಾಡ್ಕೊಡಿ ಚೆಂದಾಗೆ ಮಾಡಿಕೊಂಡು. ನೋಡಿ ಇವಾಗ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಇದನ್ನು ಸ್ವಲ್ಪ ನಾವು ಹೆಸರುಕಾಳನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತದೆ. ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ ಅಂತ. ಇದಕ್ಕೇ ಇವಾಗ ನಾವು ನೋಡಿ ಅಂಗನವಾಡಿಯಲ್ಲಿ ತಂದಿರ್ತಕ್ಕಂಥ ಮಸಾಲೆ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇವೆ. ಇದನ್ನು ಅಂಗನವಾಡಿ ತಂದಿರ್ತಕ್ಕಂಥ ಮಸಾಲೆ ಪೌಡ್ರ್ ವೇಸ್ಟ್ ಮಾಡೋ ಬದಲಿ ಹೀಗೆ ಪಲ್ಯಕ್ಕೆ ಮತ್ತು ಯಾವುದಾದ್ರೂ ಸಾಂಬಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತದೆ. ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಹೆಸರುಕಾಳು ಪಲ್ಯ. ಹೆಸರುಕಾಳು ಪಲ್ಯ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಜು ಬೆಲ್ ಬಟನನ್ನು ಆನ್ ಅಂತ ಒತ್ತಿ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್